ದಾನ, ಹಾಲು ಅನ್ನದಾನ, ಯಾಲಕ್ಕಿ ಎಲೆ ದಾನ, ತಣ್ಣೀರು ಪುಣ್ಯಸ್ಥಾನ, ಬೆಂದನ್ನವ ಬೇಯಿಸಿ ಮತ್ತೊಬ್ಬರಿಗೆ ಇಕ್ಕದು ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ಕನ್ಯಾದಾನ, ವಿದ್ಯಾದಾನ. ಇದೆಲ್ಲದಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಹೇಳುತ್ತೆ. ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮ ಹಳ್ಳೊಳಿಗೆ ಬಂದರು. ನಾನು ನೋಡಿರಲಿಲ್ಲ, ಯಾವಾಗಲೂ ನೋಡಿರಲಿಲ್ಲ. ಹಾಗಾಗಿ ಇದು ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ. ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ. ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತಿ ಅದು. ಅದಕ್ಕೇನೆ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ, ಒಬ್ಬ ಋಷಿಮುನಿಗಳಾಗಲಿ, ತಪೋಮುನಿಗಳಾಗಲಿ, ಶರಣರಾಗಲಿ, ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ. ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವರನ್ನ ಬೇಡ್ಕೊಂಡಿದ್ರು, ದೇವರು ಅಂತಕ್ಕಂಥವ್ನು ಒಬ್ಬ ಇದ್ದಾನೆ, ಅವನಿಲ್ಲದೇ ಇವತ್ತು ಈ ಹಗಲು ರಾತ್ರಿ ಆಗ್ತಾ ಇಲ್ಲ, ಅವನಿದ್ದೇ ಇದ್ದಾನೆ. ಹಾಗಾಗಿ ಯಾರು ಯಾಕಳ್ಳಿ ಒಬ್ಬರು ಮೇಧಾವಿಗಳಾಗಲಿ, ಶರಣರಾಗಲಿ, ಅವ್ರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ. ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು. ಅದರಲ್ಲೂ ಏಳನೇ ಮಗನಾಗಿ ಹುಟ್ಟಿದವನು, ಅದಕ್ಕೆ 7 ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ. ಯಾವಾಗಲೂ ಹೇಳ್ತಾ ಇರೋದಂತೆ, ಬೇಡ ಅಂತ ಮಾತೇ ಇರುವಂತೆ. ಹಾಗಾಗಿ ಅವ್ರು 7ನೇ ಮಗನಾಗಿ ಹುಟ್ಟಿದ್ರಿಂದ 8ನೇ ಮಗನಾಗಿ ಕೃಷ್ಣ ಹುಟ್ಟಿದ, ತನ್ನ ಸೋದರ ಮಾವನ್ನ ಸಂಹಾರ ಮಾಡಿದ. ಯಾರು? ಕೃಷ್ಣ. ಹಾಗಾಗಿ 7ನೇ ಮಗನಾಗಿ ಹುಟ್ಟಿದಂತೆಯವರು ಅವ್ರು ನೋಡಿ, ಒಂದು ಹೇಳ್ತದೆ ಜನಪದದಲ್ಲಿ, 9 ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಮಾತ್ರ ಜೀವ ಸಹಿತ ಇರಕ್ಕೆ ಸಾಧ್ಯ. 8 ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ. 7 ತಿಂಗಳು ಹುಟ್ಟಿದ ಮಕ್ಕಳು ಬದುಕತ್ತಾರೆ ನೋಡಿ. 7 ತಿಂಗಳಿಗಿಂತ 1 ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೂ ಆ ಮಕ್ಕಳು ಉಳಿಬೋದಾಗಿತ್ತು, ಉಳಿಯಲ್ಲ. 7 ತಿಂಗಳ ಮಕ್ಕಳು ಉಳಿಬೇಕು ಅಂತಂದ್ರೆ ಅದು ಬಹುಜನ್ಮದ ಪುಣ್ಯ. ಹಾಗೆ ನಮ್ಮ ಸಾಲಮರ ತಿಮ್ಮವ್ವ ಮಕ್ಕಳಿಲ್ಲದೇನೆ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸಲಹಿದಂಥ ತಾಯಿ, ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ. ಮಕ್ಕಳಿದ್ದಕ್ಕೋಸ್ಕರವಾಗಿ ನನಗೆ ದೇವರು ಮಕ್ಕಳು ಕೊಡದೇ ಇದ್ರು ಪರವಾಗಿಲ್ಲ, ನಾನು ಈ ಸಸಿಗಳನ್ನೇ ನೆಟ್ಟು ನಾನು ಮಕ್ಕಳನ್ನ ಸಾಕ್ತೀನಿ ಅಂತೇಳಿ ಅಡ್ಡಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ. ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ, ಅಲ್ಲಿ ತನಕ ಇವ್ರನ್ನ ಏನೋ ಹುಚ್ಚಿ ದಿನ ನಾವು ಸಸಿ ನೆಡ್ತಾವಳೆ, ಇವಳಿಗೇನೋ ತಲೆಕೆಟ್ಟು ಹೋಗೋದು ಅಂತಿದ್ರು. ಆಮೇಲೆ ವಿಚಾರ ಗೊತ್ತಾದ ಮೇಲೆ, ಎಂಥ ಮಹಾತಾಯವ ನೀನು. ಅದಕ್ಕೆ ಪ್ರತಿಯೊಬ್ಬರು 2 ಗಿಡಗಳನ್ನು ನೆಟ್ಟಿ ಅವ್ರ ಮನೆ ಬಾಗಲಿ ಒಂದು ಸೊಸಿ ನೆಟ್ಟಂತೆಯವರು ಇನ್ನು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ನಾವು ನೆರವಾಗ್ತೀವಿ. ಪ್ರತಿಯೊಬ್ಬರು ಒಂದು 2 ಗಿಡ ನೆಡಬೇಕಂತೆ. 2 ಸೊಸಿ ನೆಟ್ಟು ನೀನು ಅದಕ್ಕೆ ಊರು ಮುಂದೆ ವೃಕ್ಷ ನೆಡು, ಫಲಾಕಿ ಪಾಪ ಕಳಿ, ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂಥ ಮಾತುಗಳನ್ನ ಗಾದೆ ಇದೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀವಿ, ನಾನು ಹೊಗಳ ಬಂಟ್ನಲ್ಲ, ಅವರವರ ವಿಚಾರಗಳನ್ನು ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು, ನಮ್ಮ ಸಂತೋಷ್ ಹೆಗಡೆಯವರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಅಧರ್ಮನದೇ ಎಳ್ಸೋಗುತ್ತೆ, ನ್ಯಾಯ ಅಂತಕ್ಕಂಥ ಸತ್ಯವಾಗಿ ಗೊತ್ತಂತೆ. ಅವ್ರ ವಿಚಾರಗಳು ಬೇಕಾದಷ್ಟು ಕೇಳಿದ್ದೀನಿ, ನೋಡಿದ್ದೀನಿ, ಮಾತಾಡಿದ್ದೀನಿ. ಅವ್ರ ಪೇಪರ್ಗಳೆಲ್ಲ ನಾನು ಓದಿದ್ದೀನಿ. ಯಾಕೆ ಸ್ವಾರ್ಥಿಗಳಾಗಬಾರ್ದು. ಇವ್ರು ಹೇಳಾರೆ ಒಬ್ಬೊಬ್ಬರ ಹತ್ರ 6 8 ಕಾರ್ಗಳವೆ, ನನ್ನ ಹತ್ರ ಬರೀ ಒಂದೇ ಒಂದು ಕಾರ್ ಮಾಡಿಕೊಂಡಿದ್ದೀನಿ ನೋಡಿ. ಅವರು ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿ ಅವರು ಒಂದು 7 8 ಕಾರ್ ಮಾಡಿಕೊಂಬೋದಾಗಿದ್ದರು. ಆ ಸ್ವಭಾವಕ್ಕೆ ಹೋಗಲಿಲ್ಲ. ಸತ್ಯ ಅನ್ನೋದು ಒಂದಿದೆ, ಧರ್ಮ ಅನ್ನೋದು ಮೇಲೊಂದಿದೆ. ಆ ಧರ್ಮ ಯಾವತ್ತಿದ್ರೂ ಕಾಪಾಡುತ್ತೆ. ಧರ್ಮದಲ್ಲಿ ನಡೆದಂಥ ಧರ್ಮರಾಯ ಸ್ವರ್ಗಕ್ಕೆ ಹೋದ, ನಿಜ ಜೀವನದಲ್ಲಿ ಸ್ವರ್ಗಕ್ಕೆ ಹೋದ ಅಂತಕ್ಕಂಥ ಕಥೆಗಳನ್ನು ನಾವು ಹೇಳ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.